ವಾದಂತ ಒಂದು ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂತ ಈ ತಾಲೂಕಿನ ನಾಯಕರಿದ್ದಾರೆ. ಇಂಥ ನಾಯಕರುಗಳು ನಮ್ಮ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಗುರುತಿಸಿ, ಜೊತೆಯಲ್ಲಿ ಸೂರಜ್ ಅವರಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯ, ಕಳೆದ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟು 59,000 ಬಹುಶಃ 674 ಮತಗಳಿಂದ ಪರಾಜಿತಗೊಂಡಿರ್ತಕ್ಕಂಥದ್ದು. ಬಹುಶಃ ಈ ಸೋಲು ಅಂತಕ್ಕಂಥದ್ದನ್ನ ನಾವು ಭಾವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಿಜಕ್ಕೂ ಕೂಡ ಸೋಲಲ್ಲ. ಸೂರಜ್ ರವರ ನಿಜವಾದ ಗೆಲುವು ಏನಪ್ಪಾ ಅಂದ್ರೆ, ನಾನು ಈಗ ತಾನೇ ಅವ್ರ ಜೊತೆನಲ್ಲಿ ರ್ಯಾಲಿನಲ್ಲಿ ಬರ್ತಾ ಇದ್ದೆ. ಇಡೀ ನಗರ ಪ್ರದೇಶದಲ್ಲಿ ಅವ್ರು ನನ್ನ ಕಿವಿನಲ್ಲೂ ಒಂದು ಮಾತು ಹೇಳಿದ್ರು, ಇದೇನು ಸೂರಜ್ ಅಣ್ಣ ಪ್ರತಿಯೊಬ್ಬರ ಹೆಸರು ಕೂಗ್ತಿರಲ್ಲ ಅಂತ. ಅಣ್ಣ, ನನ್ನ ತಾಲೂಕಿನಲ್ಲಿ ಕನಿಷ್ಠ ಪಕ್ಷ 20,000 to 25,000 ತಾಲೂಕಿನ ಮತದಾರರ ಹೆಸರನ್ನ ಬಹಳ ಹತ್ತಿರದಿಂದ ನಾನು ಗುರುತು ಪರಿಚಯನ ಇಟ್ಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ಅವ್ರು ಏನು ಹೇಳಿದ್ರು, ಬಹುಶಃ ಆ ಸಾಕ್ಷಿಯನ್ನ ಇವತ್ತು ನನ್ನ ಕಣ್ಮುಂದೆ ನಾನು